ಸ್ಟಡೀಸ್ ಇವನು ಎಷ್ಟೋದಿದ್ರು ಇವನ್ ತಲೆಗೇನು ಹತ್ಲೇಬಾರ್ದು. ಏನಾದ್ರೂ ಓದ್ಬಿಟ್ರೆ ಅವನು ಎಕ್ಸಾಮ್ ಟೇಬಲ್ ಅದನ್ನ ಮರ್ತೋಗ್ಬಿಡ್ಬೇಕು. ಬೇರೆ ದುಡ್ಡು ಬರ್ಲಿ, ಇವನ್ ಲೈಫಲ್ಲಿ ದುಡ್ಡು ಬರ್ಬೇಕು, ಬಟ್ ಅದ್ ಎಷ್ಟು ಸ್ಪೀಡ್ ಆಗಿ ಬರುತ್ತೋ ಅದಕ್ಕಿಂತ 2x ಸ್ಪೀಡ್ ಅಲ್ಲಿ ಅದು ಹೋಗ್ಬಿಡ್ಬೇಕು. ಖರ್ಚುಗಳು ಜಾಸ್ತಿ ಕೊಡೋಣ. ಲವ್ ಅನ್ನೋದೇ ಇರ್ಬಾರ್ದು ಇವನ್ ಲೈಫಲ್ಲಿ. ಇವನ್ ಸಾಯೋದಂಗ ಸಿಗ್ನಲ್ ಆಗೇ ಸಾಯ. ಫ್ರೆಂಡ್ಸು ಇರ್ಲಿ, ಫ್ರೆಂಡ್ಸು ಕೊಡೋಣ, ಬಟ್ ಅದ್ರಲ್ಲೂ ಬ್ಯಾಕ್ ಸ್ಟೆಪ್ ಮಾಡೋರು ಜಾಸ್ತಿ ಕೊಡೋಣ. ನೆಕ್ಸ್ಟು ಕೆಲ್ಸ ಇರ್ಲೇಬೇಕು ಇವನ್ ಲೈಫಲ್ಲಿ. ಇವನ್ ಸಾಯ ತನಕ ದುಡಿತಿರ್ಬೇಕು, ಡೇ ನೈಟ್ ದುಡಿಬೇಕು. ಒಂಥರ ಇವನ್ ಲೈಫಲ್ಲಿ ಪೀಸ್ ಅನ್ನೋದೇ ಇರ್ಬಾರ್ದು. ಅಲ್ಲೋ, ಲೇಸ್ ಕಂಪ್ನಿ ಗುಟ್ಟಿಗೆ ಮ್ಯಾನೇಜರ್ ಮಾತಾಡ್ತಾ ಇರೋದು? ಹೌದು, ನಾನೇ ಮ್ಯಾನೇಜರ್ ಮಾತಾಡ್ತಾ ಇರೋದು. ಏನ್ ಸಮಸ್ಯೆ ನಿಮ್ದು? ಸಮಸ್ಯೆ ನೀನ್ ಅತ್ತನ್ ಬೇವರ್ಸಿ ಕುಡಿಬೇಕಾದ್ರೆ ನೆಚ್ಕೊಳಕ್ಕೆ ಏನಾದ್ರು ಇರ್ಲಿ ಅಂತ ನಿನ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ಬಂದೆ. ಬರೀ 2 ಚಿಪ್ಸ್ ಕೊಂಡು ತಿಂದಿರೋದ್ ನಾನು. ಪೂರ್ತಿ ಪ್ಯಾಕೆಟ್ ಖಾಲಿ ಆಗೋಯ್ತು. ಅವಡೆ ಇನ್ನು ಅರ್ಧ ಎಣ್ಣೆ ಮಿಕ್ಕಿದೆ, ಹೆಂಗ್ ಹೊಡಿಲಿ ನಾನು ಅದನ್ನ? ಸಾರಿ ಸರ್, ಅದ್ರಲ್ಲಿ ಗಾಳಿ ತುಂಬ್ಲಿಲ್ಲ ಅಂದ್ರೆ ಚಿಪ್ಸ್ ಹಾಳಾಗೋಗ್ಬಿಡುತ್ತೆ. ಮಿಂಡ್ರುಗಳೋನೆ, ನಾನ್ ತಿಗ್ದಲ್ಲೂ ಅಷ್ಟು ಗಾಳಿ ಬರಲ್ಲ, ಅಷ್ಟು ಗಾಳಿ ತುಂಬಿಸಿಟ್ಟಿದ್ಯಾ ನೀನು. ಸರ್ ನೀವೇನೇ ಅನ್ನಿ, ನಾವ್ ಅದಕ್ಕೆ ಗಾಳಿ ತುಂಬಿಸ್ಲೇಬೇಕು ಸರ್. ನಿನ್ಗೆ ಗಾಳಿ ತುಂಬಿಸ್ಲೇಬೇಕು ಅನ್ನೋ ತರ ಇದ್ರೆ ನೀನ್ ತಿಗ್ದಲ್ಲಿ ತೋರಿಸ್ಕೊ. ಇನ್ಮೇಲಿಂದ 1-2 ಚಿಪ್ಸ್ ಎಕ್ಸ್ಟ್ರಾ ಹಾಕು. ಮಿಂಡ್ರುಗಳೋನೆ, ಫೋನ್ ಇಡಲ್ಲ ಅವಡೆ, ಕುಡಿಯೋರ್ ಕಷ್ಟ ನಿನಗೇನ್ ಗೊತ್ತು? ಹಲೋ, ಎಲ್ಲೋ ಒಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ಹಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಿಂಗೆ 5,000 ಕೊಡ್ತೀನಿ. 5,000? ಸರಿ, ಕೇಳೋ, ಅದ್ ಏನ್ ಕೇಳ್ತೆ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು? ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು, ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ, ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಗ್ದಂಗೆ ಅನ್ಕೋ. ಸರಿ ಆಯ್ತು, ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ಆದ್ಮೇಲೆ ಎಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮತ್ತೆ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗೆ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಕೇಳ್ತೀನಿ ತಾಳು.